ಇನ್ನು ಅಯೋಧ್ಯೆಗೆ ಸಾವಿರಾರು ಲಕ್ಷಾಂತರ ಸಂಖ್ಯೆಯಲ್ಲಿ ಭಕ್ತರು ಬರ್ತಾ ಇರ್ತಾರೆ. ಈಗಾಗಲೇ ಸಾಕಷ್ಟು ಜನ ಬರ್ತಾ ಇದ್ದಾರೆ. ಆ ರಾಮ ಭಕ್ತರಿಗೆ ವಿಶೇಷ ವ್ಯವಸ್ಥೆಯನ್ನ ಕಲ್ಪಿಸಿಕೊಡಲಾಗಿದೆ. ರಾಮನೂರಿನಲ್ಲಿ ಪವರ್ ಟಿವಿ ಗ್ರೌಂಡ್ ರಿಪೋರ್ಟ್ ಮಾಡ್ತಾ ಇದೆ. ಕಾಫಿ, ಟೀ, ಹಾಲು ವಿತರಿಸ್ತಾ ಇದೆ ಶೃಂಗ ಶ್ರೀ ಟ್ರಸ್ಟ್. ಅಲ್ಲಿ ಬರ್ತಾ ಇರುವಂಥ ರಾಮ ಭಕ್ತರಿಗೆ ವಿಶೇಷ ರೀತಿಯಲ್ಲಿ ಅವರನ್ನು ನಡೆಸಿಕೊಳ್ಳಲಾಗ್ತಾ ಇದೆ. ಅವರಿಗೆ ವ್ಯವಸ್ಥೆಯನ್ನು ಮಾಡಲಾಗಿದೆ. ಕಾಫಿ ಆಗಿರ್ಬೋದು, ಟೀ ಆಗಿರ್ಬೋದು, ಟಿಫಿನ್ ಆಗಿರ್ಬೋದು ಎಲ್ಲವನ್ನು ಕೂಡ ಕೊಡ್ತಾ ಇದ್ದಾರೆ. ಒಂದು ವಾರದಿಂದ ಸೇವೆಯನ್ನು ಸಲ್ಲಿಸ್ತಾ ಇದೆ ಆ ಒಂದು ಶೃಂಗ ಶ್ರೀ ಟ್ರಸ್ಟ್. ಜನವರಿ 25ರ ತನಕ ಸೇವೆ ಮುಂದುವರಿಸಲಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಸಂತೋಷ್ ಹೊಸಹಳ್ಳಿ ಅಲ್ಲಿರುವಂಥ ಅಥವಾ ಅಲ್ಲಿ ಬಂದಿರುವಂಥ ರಾಮ ಭಕ್ತರ ಜೊತೆಗೆ ಮಾತನಾಡಿಸಿದ್ದಾರೆ. ನೋಡೋಣ ಬನ್ನಿ. ರಾಮ ಮಂದಿರ ಉದ್ಘಾಟನೆ ಮತ್ತು ರಾಮಲಲ್ಲ ಪ್ರತಿಷ್ಠಾಪನೆಗೆ ಇನ್ನೇನು ಕೆಲವೇ ದಿನಗಳು ಮಾತ್ರ ಬಾಕಿ ಉಳಿದಿದೆ. ಜೊತೆಗೆ ಇಡೀ ದೇಶದ ಜನರ ಕಾತುರತೆ ಕೂಡ ಹೆಚ್ಚಾಗ್ತಾ ಇದೆ. ಹೀಗಾಗಿ ಅಯೋಧ್ಯೆಗೆ ಆಗಮಿಸುತ್ತಿರುವಂತವರ ಸಂಖ್ಯೆಯಲ್ಲೂ ಕೂಡ ದಿನದಿಂದ ದಿನಕ್ಕೆ ಯಾತ್ರಿಕರು, ಪ್ರವಾಸಿಗರು ಜೊತೆಗೆ ಭಕ್ತರ ದಂಡು ಕೂಡ ಹೆಚ್ಚಾಗ್ತಿದೆ. ಇಂತಹ ಕೊರೆಯುವ ಚಳಿಯಲ್ಲೂ ಕೂಡ ಭಕ್ತರು, ಯಾತ್ರಾರ್ಥಿಗಳು ಆಗಮಿಸ್ತಾರೆ. ಜೊತೆಗೆ ಅವರಿಗೆ ಸಾಧ್ಯವಾದಷ್ಟು ಸೇವೆಗಳನ್ನ ಮಾಡಬೇಕು ಅನ್ನುವಂಥದ್ದು ಇಲ್ಲಿರುವಂತಹ ಕೆಲವೊಂದಿಷ್ಟು ಸಂಘ ಸಂಸ್ಥೆಗಳ ಕೂಡ ಒಂದು ನಿರ್ಧಾರ, ನಿಲುವುಗಳಾಗಿದೆ. ಈ ಕಾರಣದಿಂದಾಗಿ ಹೈದರಾಬಾದ್ ಮೂಲದ ಒಂದು ಟ್ರಸ್ಟ್ ಇದೀಗ ಇಲ್ಲಿ ಕಾಫಿ, ಟೀ, ಹಾಲು ಹೀಗೆ ಎಲ್ಲಾ ರೀತಿಯಾದಂತಹ ಒಂದು ವ್ಯವಸ್ಥೆಗಳನ್ನ ಮಾಡೋದಕ್ಕೆ ಮುಂದಾಗಿರುವಂತದನ್ನ ಇಲ್ಲಿ ಗಮನಿಸಬೇಕಾಗುತ್ತೆ. ಸಹಜವಾಗಿ ಶೃಂಗಶ್ರೀ ಸ್ವಾಮಿಗಳ ನೇತೃತ್ವದಲ್ಲಿ ಈ ಒಂದು ಸೇವೆಯನ್ನ ಹಮ್ಮಿಕೊಂಡಿರುವಂತದ್ದು ದಿನದ ಬೆಳಿಗ್ಗೆ 7 ಗಂಟೆಯಿಂದ ಆರಂಭವಾಗಿ ರಾತ್ರಿ 12 ಗಂಟೆ ತನಕ ಪ್ರತಿ ನಿಮಿಷವೂ ಕೂಡ ಇಲ್ಲಿ ಬರುವಂತಹ ಭಕ್ತಾದಿಗಳಿಗೆ, ಯಾತ್ರಾರ್ಥಿಗಳಿಗೆ, ಯಾರು ಪ್ರವಾಸಿಗರು ಬಂದ್ರು ಸಮೇತ ಅಥವಾ ಇಲ್ಲಿ ಕೆಲಸವನ್ನು ನಿರ್ವಹಿಸುತ್ತಿರುವಂತಹ ಸಿಬ್ಬಂದಿಗಳು ಬಂದ್ರು ಕೂಡ ಎಲ್ಲರನ್ನು ಕೂಡ ಇಲ್ಲಿ ಕಾಫಿ ಟೀಗಳಿಗೆ ಅವರು ಸೇವೆಯನ್ನ ಕೊಡ್ತಾ ಇರುವಂತದ್ದು. ಪ್ರತಿನಿತ್ಯ ಎಷ್ಟು ಜನ ಭಕ್ತಾದಿಗಳು ಬರ್ತಾರೆ ಅನ್ನುವಂಥದ್ದನ್ನ ಕೇಳೋಣ. ಜೊತೆಗೆ ಅವರನ್ನು ಕೂಡ ಮಾತನಾಡಿಸೋಣ. ನಮ್ ಜೊತೆ ಈ ಶೃಂಗಶ್ರೀ ಸ್ವಾಮಿಗಳ ನೇತೃತ್ವದ ಒಂದು ಸದಸ್ಯರ ಟ್ರಸ್ಟ್ ನ ಸಂಯೋಜಕರಿದ್ದಾರೆ. ಅವ್ರನ್ನ ಮಾತನಾಡಿಸೋಣ. ನೋಡಿ, ಅವರು ಪ್ರತಿಯೊಬ್ಬರು ದಾರಿಯಲ್ಲಿ ಹೋಗುವಂತ ಯಾರು ಸಿಕ್ಕಿದ್ರು ಕೂಡ ಅವರನ್ನ ಬರಮಾಡಿಕೊಳ್ತಿರುವಂತ ರೀತಿ ವಿನಯದಿಂದ, ವಿನಮ್ರತೆಯಿಂದ ಕೂಡ ಅವರು ಕೈ ಮುಗಿದು ಬೇಡಿಕೊಳ್ತಿರುವಂತಹ ದೃಶ್ಯಾವಳಿಗಳನ್ನ ತಾವಿಲ್ಲಿ ಗಮನಿಸಬೇಕಾಗತ್ತೆ. ಬನ್ನಿ, ತಾವು ಕಾಫಿ ಟೀ ಸೇವನೆಯನ್ನ ಮಾಡಿ ಅನ್ನುವಂತ ಒಂದು ನಿವೇದನೆ. भाई साहब नमस्कार, आपका शुभ नाम? विजय कुमार तिवारी। तिवारी जी, आप कहाँ से? हैदराबाद से। अच्छा, आप सबको निवेदन कर रहे हैं काफी टी का सेवन कीजिए बोल के। सीताराम सिंगरी जी महाराज, माता शांतादू के वंशज है हम उनकी कृपा से राम अयोध्या में यहाँ चाय, काफी और दूध उसका प्रसाद वितरित कर रहे हैं। जो भी डेली का 50,000 1 लाख चाय पिलाएंगे और 14 तारीख से 31 तारीख तक जो भी राम भक्त आएंगे उनको फ्री में चाय, काफी और दूध की व्यवस्था की गई है। राम भक्त का राम का प्रसाद लेके जाइए और हमारे ऊपर कृपा करिए। सीताराम भाई। ಇವರು ಹೇಳ್ತಿರುವಂತ ಸಹಜವಾಗಿ ರಾಮ ಭಕ್ತಾದಿಗಳು ಇಲ್ಲಿಗೆ ಬರ್ತಾರೆ. ಅವರಿಗೆ ನಮ್ಮ ಕೈಲಾದಷ್ಟು ಒಂದು ಸೇವೆಯನ್ನ ಮಾಡಬೇಕು ಅನ್ನೋ ನಿಟ್ಟಿನಿಂದಾಗಿ ಪ್ರತಿಯೊಬ್ಬರಿಗೂ ಕೂಡ ವಿನಮ್ರತೆಯಿಂದ ನಾವು ಮನವಿಯನ್ನ, ವಿನಂತಿಯನ್ನ ಮಾಡ್ಕೊಳ್ತೇವೆ. ಬರುವಂತವರೆಲ್ಲರೂ ಕೂಡ ಕಾಫಿ, ಟೀ, ಹಾಲು ಹೀಗೆ ಸಣ್ಣ ಮಟ್ಟದಲ್ಲಿ ಒಂದು ಸೇವೆಯನ್ನ ಮಾಡೋದಕ್ಕೂ ಕೂಡ ಶೃಂಗಶ್ರೀ ಸಂಸ್ಥೆ ಟ್ರಸ್ಟ್ ಈಗ ಮುಂದಾಗಿರುವಂತದ್ದು. ಅಯೋಧ್ಯೆಯಿಂದ ವಿಡಿಯೋ ಜರ್ನಲಿಸ್ಟ್ ಪವನ್ ಜೊತೆ ಸಂತೋಷ್ ಹೊಸಳ್ಳಿ, ಪವರ್ ಟಿವಿ.